ಸ್ನೇಹಿತರೆ, ತಮ್ಮದೇ ಆದ ಸುಮಧುರ ಕಂಠದಿಂದ ಗಮನ ಸೆಳೆದಿದ್ದ ಭಾರತದ ಗಾನ ಕೋಗಿಲೆ ಆಶಾ ಭೋಸ್ಲೆ ವಯೋಸಹಜ ಕಾಯಿಲೆಯಿಂದ 92ನೇ ವಯಸ್ಸಿನಲ್ಲಿ ನಿಧನರಾಗಿದ್ದಾರೆ. ಇಂತಹ ಮಹಾನ್ ಗಾಯಕಿ ಕೇವಲ 16ನೇ ವಯಸ್ಸಿನಲ್ಲಿ ಮದುವೆಯಾಗಿ ತದನಂತರ ವಿಚ್ಛೇದನ ಮಾಡಿಕೊಂಡ್ರು. ಮೊದಲ ಬಾರಿಗೆ ಮೊದಲನೆಯ ಗಣಪತರಾವ್ ಭೋಸ್ಲೆ ಜೊತೆ ಓಡಾಟವನ್ನ ಹೊಂದಿದ್ದ, ಎರಡನೇ ಬಾರಿಗೆ ಆರ್.ಡಿ. ಬರ್ಮನ್ ಅವರ ಜೊತೆ ಸಂಬಂಧವನ್ನ ಹೊಂದಿದ್ರು. 1933ರ ಸೆಪ್ಟೆಂಬರ್ 8ರಂದು ಮಹಾರಾಷ್ಟ್ರದ ಸಾಂಗ್ಲಿಯಲ್ಲಿ ಜನಿಸಿದ ಆಶಾ ಭೋಸ್ಲೆ ಅವರಿಗೆ ಸಂಗೀತ ಎನ್ನುವುದು ಅವರ ತಂದೆ ದೀನನಾಥ ಮಂಗೇಶ್ಕರ್ ಅವರಿಂದ ರಕ್ತಗತವಾಗಿ ಬಳುವಳಿಯಾಗಿ ಬಂತು. ಆದರೆ ತಮ್ಮ 9ನೇ ವಯಸ್ಸಿನಲ್ಲಿ ತಂದೆ ಸಾವನ್ನಪ್ಪಿದ್ದರಿಂದ ಕುಟುಂಬದ ಜವಾಬ್ದಾರಿ ಅವರ ಮೇಲಿತ್ತು. ಇದೇ ವೇಳೆ ಸಹೋದರಿ ಲತಾ ಮಂಗೇಶ್ಕರ್ ಅವರ ಸೆಕ್ರೆಟರಿಯಾಗಿದ್ದ ಗಣಪತರಾವ್ ಭೋಸ್ಲೆ ಎನ್ನುವ ವ್ಯಕ್ತಿಯನ್ನ ಪ್ರೀತಿಸಿ 1949ರಲ್ಲಿ ಕೇವಲ 16 ವರ್ಷ ವಯಸ್ಸಾಗಿದ್ದಾಗ 31 ವರ್ಷದ ಗಣಪತರಾವ್ ಜೊತೆ ಮನೆಬಿಟ್ಟು ಓಡಿ ಹೋಗಿ ಮದುವೆಯಾದರು. ಈ ನಿರ್ಧಾರದಿಂದ ಅವರ ಕುಟುಂಬದ ವಿರೋಧವನ್ನ ಕಟ್ಟಿಕೊಳ್ಬೇಕಾಯಿತು. ಇದರಿಂದಾಗಿ ಲತಾ ಸೇರಿದಂತೆ ಮಂಗೇಶ್ಕರ್ ಕುಟುಂಬವು ಆಶಾರಿಂದ ಅಂತರವನ್ನ ಕಾಯ್ದುಕೊಂಡ್ರು. ಆದರೆ ಇದೇ ವೇಳೆ ಗಣಪತರಾವ್ ಆಶಾರ ಯಶಸ್ಸನ್ನು ಸಹಿಸಲಾಗದೆ 3 ಮಕ್ಕಳ ತಾಯಿಯಾಗಿದ್ದ ಆಶಾ ಭೋಸ್ಲೆ ಅವರನ್ನ ಗರ್ಭಿಣಿಯಾಗಿದ್ದಾಗಲೇ ಹೊರಹಾಕಿದ್ರು. 1960ರಲ್ಲಿ ಈ ವಿವಾಹ ವಿಚ್ಛೇದನದೊಂದಿಗೆ ಕೊನೆಗೊಂಡಿತು. ತದನಂತರ ತನ್ನ ಮಕ್ಕಳ ಜೊತೆ ತವರು ಮನೆಗೆ ಮರಳಿದ ಆಶಾ ಸಂಗೀತದಲ್ಲಿ ತಮ್ಮ ಕರಿಯರ್ ಅನ್ನ ಮುಂದುವರಿಸಿದ್ರು. ಈ ವೇಳೆ ಅವರ ಜೀವನದಲ್ಲಿ ಎರಡನೇ ಪ್ರೇಮದ ಅಧ್ಯಯನ ಆರಂಭವಾಯಿತು. ರಾಹುಲ್ ದೇವ್ ಬರ್ಮನ್ ಆರ್.ಡಿ. ಬರ್ಮನ್ ಜೊತೆ ಆರ್.ಡಿ. ಆಶಾರಿಗಿಂತ 6 ವರ್ಷ ಚಿಕ್ಕವರಾಗಿದ್ದರು. ಆದರೆ ಆರ್.ಡಿ. ಬರ್ಮನ್ ತಮ್ಮ ಮೊದಲ ಪತ್ನಿ ರೀಟಾ ಪಾಟೀಲ್ರಿಂದ 1971ರಲ್ಲಿ ವಿಚ್ಛೇದನ ಪಡೆದ ನಂತರ ಆಶಾರನ್ನ ಪ್ರೀತಿಸತೊಡಗಿದ್ರು. ತದನಂತರ 1980ರಲ್ಲಿ ಆಶಾರನ್ನ ಮದುವೆಯಾದರು. ಈ ದಾಂಪತ್ಯವು ಸಂಗೀತ ಮತ್ತು ಪ್ರೀತಿಯ ಸಮ್ಮಿಲನವಾಗಿತ್ತು. ದಮ್ ಮಾರೋ ದಮ್, ಪ್ರಿಯಾ ತು ಅಬ್ ತೋ ಆಜಾ ಗೀತೆ. ಸ್ನೇಹಿತರೆ, ಆಶಾ ಭೋಸ್ಲೆ ಅಗಲಿಕೆ ಬಗ್ಗೆ ನಿಮಗೆ ಅನಿಸುತ್ತದೆ? ಸ್ನೇಹಿತರೆ, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿದ್ರೆ ಹೊಸ ವಿಡಿಯೋನ ನೀವು ಮಿಸ್ ಮಾಡೋದೇ ಇಲ್ಲ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.